2013ನೇ ಇಸ್ವಿಯಲ್ಲಿ ಬೆಂಗಳೂರಿನ ಎಟಿಎಂನಲ್ಲಿ ಮಹಿಳೆ ಮೇಲೆ ಹಲ್ಲೆ ನಡೆದಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವನನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಬೆಂಗಳೂರು ಕೇಂದ್ರ ವಿಭಾಗದ ಪೊಲೀಸರಿಂದ ಆರೋಪಿಯನ್ನ ವಶಕ್ಕೆ ಪಡೆಯಲಾಗಿದೆ. ಆಂಧ್ರಪ್ರದೇಶದ ಮದನಪಲ್ಲಿಯಲ್ಲಿ ಆರೋಪಿಯನ್ನ ವಶಕ್ಕೆ ಪಡೆಯಲಾಗಿದ್ದು ಗೌಪ್ಯ ಸ್ಥಳದಲ್ಲಿ ಪೊಲೀಸರಿಂದ ಆರೋಪಿಯ ವಿಚಾರಣೆಯನ್ನ ನಡೆಸಲಾಗ್ತಿದೆ ಅಂತ ಹೇಳಿ ಟಿವಿ9ಗೆ ಉನ್ನತ ಪೊಲೀಸ್ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. 2013ರ ನವೆಂಬರ್ 19ರಂದು ನಡೆದಿದ್ದ ಹಲ್ಲೆ ಪ್ರಕರಣ ಇದು. ಕಾರ್ಪೊರೇಷನ್ ಬ್ಯಾಂಕ್ ಎಟಿಎಂನಲ್ಲಿ ಮಹಿಳೆ ಜ್ಯೋತಿ ಉದಯ್ ಎಂಬಾಕೆಯ ಮೇಲೆ ಹಲ್ಲೆಯನ್ನ ನಡೆಸಲಾಗಿತ್ತು. ಬೆಳಗ್ಗೆ 7:15ರ ವೇಳೆಗೆ ಹಣ ತೆಗೆಯೋಕೆ ಬಂದಿದ್ದ ಜ್ಯೋತಿ ಉದಯ್ ಮೇಲೆ ಈತ ಅಂದ್ರೆ ಒಬ್ಬ ವ್ಯಕ್ತಿ ಆಕೆಯ ಮೇಲೆ ಹಲ್ಲೆಯನ್ನ ನಡೆಸಿರ್ತಾನೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೆಪಿ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಹಾಗೆ ಪೊಲೀಸರು ಹಲವು ವರ್ಷಗಳಿಂದ ಅಂದ್ರೆ 3ಕ್ಕೂ ಹೆಚ್ಚು ವರ್ಷಗಳಿಂದ ಆರೋಪಿಯ ಪತ್ತೆಗಾಗಿ ತೀವ್ರ ಶೋಧವನ್ನ ನಡೆಸ್ತಾ ಇದ್ರು ಕೂಡ ಯಾವುದೇ ರೀತಿಯ ಸುಳಿವು ಪತ್ತೆ ಆಗಲಿಲ್ಲ. ಇದೀಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಆರೋಪಿಯನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಎಟಿಎಂ ಒಳಗೆ ಬಂದ ಜ್ಯೋತಿ ಉದಯ್ ಮೇಲೆ ವ್ಯಕ್ತಿಯೋರ್ವ ಹಲ್ಲೆಯನ್ನ ನಡೆಸಿರ್ತಾನೆ. 2013ರಲ್ಲಿ ನವೆಂಬರ್ ತಿಂಗಳಲ್ಲಿ ನಡೆದಿದ್ದ ಘಟನೆ ಇದು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವನನ್ನ ವಶಕ್ಕೆ ಪಡೆದು ಇದೀಗ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇರೋದು 2013ನೇ ವರ್ಷದಲ್ಲಿ ನವೆಂಬರ್ ತಿಂಗಳಲ್ಲಿ ನಡೆದಿದ್ದ ಘಟನೆ. ಕಾರ್ಪೊರೇಷನ್ ಬ್ಯಾಂಕಿನ ಎಟಿಎಂ ಒಳಗೆ ಬಂದ ಮಹಿಳೆಯ ಮೇಲೆ ಎಟಿಎಂ ಒಳಗಡೆ ನುಗ್ಗಿದ್ದ ವ್ಯಕ್ತಿಯೋರ್ವ ಏಕಾಏಕಿ ಹಲ್ಲೆಯನ್ನ ಮಾಡ್ತಾನೆ. ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿರ್ತಾನೆ. ನಂತರ ಆತ ಅಲ್ಲಿಂದ ಹಣವನ್ನ ಪಡೆದುಕೊಂಡು ಕಾಲ್ ಕಿತ್ತಿರ್ತಾನೆ. ಈತನ ಹುಡುಕಾಟ ಕಳೆದ 3-3.5 ವರ್ಷದಿಂದ ನಡೀತಾ ಇದ್ರು ಕೂಡ ಖಚಿತವಾಗಿ ಈತನೇ ಅನ್ನೋಕೆ ಯಾವುದೇ ರೀತಿಯ ಸುಳಿವು ಸಿಕ್ಕಿಲ್ಲವಾದ್ರೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಆರೋಪಿಯನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ವಿಚಾರಣೆಯನ್ನ ಗೌಪ್ಯ ಸ್ಥಳದಲ್ಲಿ ನಡೆಸುತ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಆಂಧ್ರಪ್ರದೇಶದ ಮದನಪಲ್ಲಿಯಲ್ಲಿ ಆರೋಪಿಯನ್ನ ವಶಕ್ಕೆ ಪಡೆಯಲಾಗಿದೆ. ಆದರೆ ಈತನನ್ನ ಎಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿದೆ ಅನ್ನೋ ಬಗ್ಗೆ ಪೊಲೀಸರು ಸುಳಿವನ್ನ ಬಿಟ್ಕೊಟ್ಟಿಲ್ಲ. ಗೌಪ್ಯ ಸ್ಥಳದಲ್ಲಿತ್ತು ಆರೋಪಿಯನ್ನ ವಿಚಾರಣೆ ನಡೆಸುತ್ತಿದ್ದಾರೆ ಅನ್ನೋದಷ್ಟೇ ಸದ್ಯಕ್ಕೆ ಲಭ್ಯವಾಗಿರುವ ಮಾಹಿತಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಸುನಿಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುನಿಲ್, 2013ರಲ್ಲಿ ನಡೆದಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಆರೋಪಿಯನ್ನ ಇದೀಗ ವಶಕ್ಕೆ ಪಡೆದಿರೋದು. ಸೊ ಬೇರೆನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಿದೆ ಪ್ರಕರಣದ ಬಗ್ಗೆ? ಖಂಡಿತ ಸ್ಮಿತಾ, ಈಗಾಗಲೇನು ಕೇಂದ್ರ ವಿಭಾಗದ ಒಂದು ಪೊಲೀಸರು ವಿಶೇಷವಾದ ಕಾರ್ಯಾಚರಣೆ ನಡೆಸಿ ಸತತ 3 ವರ್ಷಗಳ ಕಾರ್ಯಾಚರಣೆಯಲ್ಲಿ ಈಗಾಗಲೇನು ಎಟಿಎಂನಲ್ಲಿ ಏನು ಮಹಿಳೆ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬವನ್ನು ಈಗಾಗಲೇ ಓರ್ವವನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿರುವಂಥದ್ದು. ಈ ಒಂದು ಘಟನೆ ನಡೆದು 2013 ನವೆಂಬರ್ 19ರಂದು ಒಂದು ಈ ಘಟನೆ ನಡೆದಿದೆ. ಜ್ಯೋತಿ ಉದಯ್ ಅನ್ನೋರು ಬೆಳಗಿನ ಜಾವ ಏನು ಎಟಿಎಂಗೆ ಕಾರ್ಪೊರೇಷನ್ ಬಳಿ ಎಟಿಎಂಗೆ ಒಂದು ಹಣ ತೆಗೆಯಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಬಂದಂಥ ಈ ದುಷ್ಕರ್ಮಿ ಎಂದರೆ ಏಕಾಏಕಿ ಅವ್ರ ಮೇಲೆ ಹಲ್ಲೆ ಮಾಡ್ತಾನೆ. ಹಲ್ಲೆ ಮಾಡಿದ ನಂತರದಲ್ಲಿ ಚಾಕುನ ಸ್ಟ್ಯಾಬ್ ಮಾಡ್ತಾನೆ. ಅಲ್ಲಿಂದ ಏನು ಅವ್ರ ಜೊತೆ ಇದ್ದಂಥ ಅಮೌಂಟು ಮತ್ತು ಎಟಿಎಂ ಕಾರ್ಡ್ನ ಕಿತ್ತು ಪರಾರಿ ಆಗ್ತದೆ. ನಂತರದಲ್ಲಿ ಅವರು 1 ಗಂಟೆಗಳ ಕಾಲ ಅಲ್ಲಿ ರಕ್ತ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾರೆ. ಅಲ್ಲಿ ಆ ದೃಶ್ಯಗಳು ಸಂಪೂರ್ಣವಾಗಿ CCTVಯಲ್ಲಿ ಸೆರೆ ಆಗುತ್ತೆ. ಆ CCTV ತಕ್ಷಣ ಪೊಲೀಸರು ಬಂದು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾರೆ. ಆದರೂ ಸಹ 3 ವರ್ಷಗಳ ಕಾಲ ಒಂದು ಪೊಲೀಸರಿಗೆ ದೊಡ್ಡ ಮಟ್ಟದಲ್ಲಿ ತಲೆನೋವಾಗಿ ಪರಿಣಮಿಸಿತ್ತು. ಈಗಾಗಲೇ ಏನು ಅದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ವಿಭಾಗದ ಪೊಲೀಸರು ಈಗಾಗಲೇ ಏನು ಓರ್ವನನ್ನು ವಶಕ್ಕೆ ಪಡೆದು ವಿಚಾರಣೆ ಸಹ ನಡೆಸ್ತಾರೆ. ಈ ಒಂದು ಉನ್ನತ ಪೊಲೀಸ್ ಮೂಲಗಳ ಪ್ರಕಾರ ಇವನನ್ನು ಈಗಾಗಲೇ ಓರ್ವ ಶಂಕಿತ ಎಂದನೇ ಆರೋಪಿಯಿಂದನೇ ಅವನ್ನ ಆಂಧ್ರದ ಮದನಪಲ್ಲಿಯಲ್ಲಿ ವಶಕ್ಕೆ ಪಡೆದುವಂಥ ಮಾಹಿತಿ ಬಂದಿರುವಂಥದ್ದು. ನಿನ್ನೆ ಒಂದು ಆಂಧ್ರದ ಮದನಪಲ್ಲಿಯಲ್ಲಿ ಅವನ್ನ ವಶಕ್ಕೆ ಪಡೆದಿರುವಂಥದ್ದು. CCTV ಒಂದು ಚಹರೆ ಆಧರಿಸಿ ಈಗಾಗಲೇ ನಾವು ವಶಕ್ಕೆ ಪಡೆದಿರೋ ಮಾಹಿತಿ ಸಹ ಲಭ್ಯವಾಗಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ JP ನಗರ ಪೊಲೀಸ್ ಠಾಣೆಯಲ್ಲಿ 3 ವರ್ಷಗಳ ಹಿಂದೆಯೇ ಒಂದು ಪ್ರಕರಣ ಸಹ ದಾಖಲಾಗಿತ್ತು. ನಂತರದಲ್ಲಿ ಈಗಾಗಲೇ ಅವನ ಕರ್ಕೊಬಂದು ಈಗಾಗಲೇ ಅವನು ಸಹ ಒಂದು ವಿಚಾರಣೆ ನಡೆಸ್ತಿರೋದು. ಅವನಿಂದ ಒಂದು ಹೆಚ್ಚಿನ ಮಾಹಿತಿ ಸಹ ಕಲೆ ಆಗ್ತಿರುವಂಥದ್ದು. ಸ್ಮಿತಾ, ಈತನನ್ನ ಹೇಗೆ ಟ್ರ್ಯಾಪ್ ಮಾಡಲಾಯಿತು ಅಂತ ಹೇಳಿ ಪೊಲೀಸರು ಈ ಬಗ್ಗೆ ಏನಾದರೂ ಮಾಹಿತಿ ಬಿಟ್ಕೊಟ್ಟಿದ್ದಾರಾ? ಅಂದ್ರೆ ಈತನೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟವನು ಆರೋಪಿ ಆಗಿರಬಹುದು ಅನ್ನೋದ್ರ ಬಗ್ಗೆ ಸುಳಿವು ಹೇಗೆ ಸಿಕ್ತು? ಇದ್ರ ಬಗ್ಗೆ ಡೀಟೇಲ್ಸ್ ಲಭ್ಯವಾಗಿದೆಯಾ ಸುನಿಲ್?
ಖಂಡಿತ ಸ್ಮಿತಾ ಅಂತಂದ್ರೆ ಈಗಾಗಲೇ ಒಂದು ಪ್ರಾಥಮಿಕ ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ. ಆದ್ದರಿಂದ ಪೊಲೀಸರು ಯಾವುದೇ ರೀತಿಯಾದ ಒಂದು ಮಾಹಿತಿ ಸಹ ಹೊರಹಾಕಲ್ಲ. ಆದರೂ ಒಂದು ಕೆಲವೊಂದು ಉನ್ನತ ಪೊಲೀಸ್ ಮೂಲಗಳಿಂದ ಒಂದು ಟಿವಿನಲ್ಲಿ ಮಾಹಿತಿ ಲಭ್ಯವಾಗಿರುತ್ತೆ ಅಂತಂದರೆ ಇವನ ಒಂದು ಪತ್ತೆಗಾಗಿ ಕಳೆದ ವರ್ಷಗಳಿಂದ 4-5 ತಂಡ ರಚನೆ ಮಾಡಿದ್ರು. ಯಾವುದೇ ರೀತಿಯ ಆಂಧ್ರ, ತಮಿಳುನಾಡು, ಅನಂತಪುರ ಎಲ್ಲೇ ಹೋದರೂ ಸಹ, UP ಹೋದರೂ ಸಹ ಇವನು ಪತ್ತೆ ಆಗಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಒಂದು ಪ್ರೆಸ್ ಮೀಟಲ್ಲಿ ಸಹ ಇದು ಏನು ಬಿ ರಿಪೋರ್ಟ್ ಸಲ್ಲಿಕೆ ಮಾಡ್ತೀವಿ ಅಂತ ಒಂದು ಮಾಹಿತಿ ನೀಡಿದ್ರು. ಅಂದರೆ ಬಿ ರಿಪೋರ್ಟ್ ಸಲ್ಲಿಕೆ ಇದೆ, ಈ ಕೇಸ್ನ ಖುಲಾಸಿ ಆಗಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಒಂದು ಸಲ್ಲಿಕೆ ಮಾಡ್ತೀವಿ ಸಹ ಒಂದು ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳಿದರು. ಆ ನಂತರದಲ್ಲಿ ಮತ್ತೆ ಈಗಾಗಲೇ ಕಾರ್ಯಪ್ರವೃತ್ತರಂಥ ಪೊಲೀಸರು ಎಂದರೆ ವಿಶೇಷವಾದ ತಂಡ ರಚನೆಗಳ ಮಾಡಿಕೊಂಡು ಏನು ನಿನ್ನೆ ಒಂದು ಮಾಹಿತಿ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನಿನ್ನೆ ಆಂಧ್ರ ಪ್ರದೇಶದ ಏನು ಮದನ್ಪಲ್ಲಿಯಲ್ಲಿ ಒಂದು ಬಂಧಿಸಿರೋ ಮಾಹಿತಿ ಬಂದಿರುವಂಥದ್ದು ಸ್ಮಿತಾ. ಇನ್ನು ಸುನಿಲ್, ಸಾಕಷ್ಟು ಊಹಾಪೋಹಗಳು ಹರಿದಾಡ್ತಾ ಇತ್ತು ಈತನ ಬಗ್ಗೆ ಅಂತಂದ್ರೆ, ಯಾವಾಗ ಅಟ್ಯಾಕ್ ಆಯಿತು ಆತ ಕಾಲ್ ಕಿತ್ತಿದ್ದ, ಆತನ ಹುಡುಕಾಟದಲ್ಲಿ ಪೊಲೀಸರು ತೊಡಗಿದ್ರು, ಆತ ಅಲ್ಲಿರಬಹುದು ಇಲ್ಲಿರಬಹುದು ಅಥವಾ ಆತ ಬದುಕೇ ಇರುವ ಚಾನ್ಸಸ್ ಇಲ್ಲ, ಈ ರೀತಿಯಾದ ಸಾಕಷ್ಟು ಊಹಾಪೋಹಗಳು ನಡೀತಾ ಇತ್ತು. ಸೊ ಆ ಡೀಟೇಲ್ಸ್ ಅನ್ನ ಮತ್ತೊಮ್ಮೆ ಮೆಲ್ಕ ಹಾಕ್ಬೋದಾ ಅಂತ ಹೇಳಿ ಈ ಸಂದರ್ಭದಲ್ಲಿ? ಖಂಡಿತ ಸ್ಮಿತಾ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಸಾಕಷ್ಟು ಒಂದು ದೊಡ್ಡ ಮಟ್ಟದ ರಾಷ್ಟ್ರೀಯ ಮಟ್ಟದ ಸುದ್ದಿ ಆಗಿತ್ತು. ಈ ಒಂದು ಜ್ಯೋತಿ ಉದಯ ಮೇಲೆ ಒಂದು ಹಲ್ಲೆ ಪ್ರಕರಣ, ಬ್ಯಾಂಕ್ ಉದ್ಯೋಗಿ ಜ್ಯೋತಿ ಉದಯ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಸುದ್ದಿ ಆಗಿತ್ತು. ಆ ನಂತರದಲ್ಲಿ ಏನು ಬೆಂಗಳೂರೇ ಮತ್ತು ಇಡೀ ರಾಜ್ಯ ಒಂದು ಬೆಚ್ಚು ಬೀಳುವ ಸುದ್ದಿ ಥರ ಆಗಿತ್ತು. ನಂತರದಲ್ಲಿ ತಕ್ಷಣ ಕಾರ್ಯಪ್ರವೃತ್ತರಂಥ ಪೊಲೀಸರು ಆಗಿದ್ದಂಥ ಏನು ನಗರ ಪೊಲೀಸ್ ಆಯುಕ್ತರು ಒಂದು ವಿಶೇಷವಾದ ತಂಡಗಳ ರಚನೆ ಮಾಡ್ತಾರೆ, ದೊಡ್ಡ ಮಟ್ಟದಲ್ಲಿ ತಂಡ ರಚನೆ ಮಾಡ್ತಾರೆ. ಆದರೂ ಸಹ ಆರೋಪಗಳ ಪತ್ತೆ ಆಗಿಲ್ಲ. ಈ ಒಂದು ಪ್ರಕರಣ ವರ್ಷಕ್ಕೂ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುತ್ತೆ ಮತ್ತು ದೊಡ್ಡ ಮಟ್ಟದಲ್ಲಿ ಪೊಲೀಸರಿಗೂ ಸಹ ತಲೆನೋವಾಗಿರುತ್ತೆ. ಆದರೆ ಈಗ ಒಂದು ಪೊಲೀಸರು ವಿಶೇಷವಾದ ಒಂದು ಕಾರ್ಯಾಚರಣೆ ನಡೆಸಿ ಈಗಾಗಲೇ ಆರೋಪಿಯನ್ನು ಪತ್ತೆ ಮಾಡಿರುವಂಥದ್ದು. ಈಗಾಗಲೇ ಅವನಿಂದ ಒಂದು ಹೆಚ್ಚಿನ ಮಾಹಿತಿ ಕಲೆ ಆಗ್ತಿರೋದು. ಈಗೇನು ಶಂಕಿತ ಅವನು ಆರೋಪಿಯಿಂದ ಎಂದರೆ ಅವನಿಗೆ ವಶಕ್ಕೆ ಪಡೆದು ಅವನಿಂದ ಸಂಪೂರ್ಣ ಮಾಹಿತಿ ಕಲೆ ಆಗ್ತಿದೆ. ಎಲ್ಲೋ ಒಂದು ಕಡೆ ಪೊಲೀಸ್ ಮೂಲಗಳಿಂದ ಮಾಹಿತಿ ಬರುವ ಪ್ರಕಾರದಲ್ಲಿ ಏನು CCTVಯಲ್ಲಿ ಹಲ್ಲೆ ಮಾಡಿದಂಥ ವ್ಯಕ್ತಿ ಅಂತಲೇ ಇವನೇ ಅಂತೇಳಿ ಈಗಾಗಲೇ ಒಂದು ಪೊಲೀಸ್ ಮೂಲದಿಂದ TV9ಗೆ ಒಂದು ಮಾಹಿತಿ ಸಹ ಲಭ್ಯವಾಗಿರೋದು ಸ್ಮಿತಾ. ಧನ್ಯವಾದ ಸುನಿಲ್ ಮಾಹಿತಿ.